ತುಂಬಾ ಜನ ಯೂಟ್ಯೂಬ್ ಚಾನಲ್ ನ ಶುರು ಮಾಡ್ಬೇಕು ಅನ್ಕೊಂಡಿರ್ತಾರ. ಸೊ ನೀವು ಚಾನಲ್ ನ ಶುರು ಮಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಏನಾಗತ್ತಪ್ಪ ಅಂದ್ರ ನೀವು ಮುಂದೆ ಒಂದಿನ ಹೆಚ್ಚಿನ ಟೈಮ್ ಮತ್ತ ನಿಮ್ಮ ನೀವು ಕಷ್ಟ ಪಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಸ್ವಲ್ಪ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಡೈರೆಕ್ಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರ. ಸೊ ಇದನ್ನ ಮಾಡಕ್ ಹೋಗ್ಬೇಡ್ರಿ. ತಿಳ್ಕೊಬೇಕು, ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ನೀವು ಚಾನಲ್ ನ ಶುರು ಮಾಡ್ಕೊಡ್ರಿ. ಸೊ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ತೀನಿ. ಹೇಳಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡೋದ್ರಪ್ಪ ಅಂತಂದ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ. ಬನ್ನಿ ಶುರು ಮಾಡೋಣ. ಸೊ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಂಟ್ರೆಸ್ಟ್ ಇದ್ದವರು ಮಾತ್ರ ವಿಡಿಯೋನ ನೋಡ್ರಿ, ಇಲ್ಲಾಂದ್ರ ನೋಡಕ್ ಹೋಗ್ಬೇಡ್ರಿ. ದಯವಿಟ್ಟು ಕರೆಕ್ಟ್ ಆಗಿ ನಿಮ್ಗ ಇಂಟ್ರೆಸ್ಟ್ ಇದ್ರ ಮಾತ್ರ ನೋಡ್ಕೊಡ್ರಿ, ಇಲ್ಲಾಂದ್ರ ನೋಡಕ್ ಹೋಗ್ಬೇಡ್ರಿ. ಸೊ ನಾನು ಇವಾಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮ್ಗ ಯೂಸ್ಫುಲ್ ಆಗಿ ಆಗತ್ತ. ಒಂದೇದ್ ಯಾವ್ದಪ್ಪ ಅಂತಂದ್ರ ಒಂದ ನೀಚೆನ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದಿನ ಕುಕಿಂಗ್, ಇನ್ನೊಂದಿನ ಎಂಟರ್ಟೈನ್ಮೆಂಟ್, ಇನ್ನೊಂದಿನ ಮತ್ತೊಂದಿನ ಲಾಗ್, ಈ ರೀತಿಯಾಗಿ ನೀವು ಕಂಟೆಂಟ್ ಮಿಕ್ಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರ ಯೂಟ್ಯೂಬ್ ಅಲ್ಲಿ. ಇದರಿಂದ ಏನಾಗತ್ತಪ್ಪ ಅಂತಂದ್ರ ಯೂಟ್ಯೂಬರ್ಗೆ ನಿಮ್ಮ ಚಾನಲ್ ಐತಲ್ಲ ಯಾವ ವಿಷಯದ ಬಗ್ಗೆ ಐತಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಈ ತಪ್ಪನ ನೀವು ಮಾಡಕ್ ಹೋಗ್ಬೇಡ್ರಿ. ಇದು ಒಂದೇದಾಗಿರ್ತೈತಿ. ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರ ಕನ್ಸಿಸ್ಟೆನ್ಸಿ. ಸೊ ಒಂದಿನ ನೀವು 3 ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಸೊ ಒಂದ್ 10 ದಿನ ಗ್ಯಾಪ್ ಬಿಟ್ಟು ಬಿಡ್ತೀರಾ. ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರ ನಿಮ್ಮ ಚಾನಲ್ ಅಲ್ಲಿ ಐತಲ್ಲ ಆಡಿಯನ್ಸ್ ಇರ್ತಾರ, ಅವ್ರ ಆಡಿಯನ್ಸ್ ನೋಡೋರು ಏನ್ ಮಾಡ್ತಾರಪ್ಪ ಅಂತಂದ್ರ ಇವ್ರು ಒಂದಿನ ಹಾಕಿ ಇನ್ನೊಂದ್ 10 ದಿನ ಗ್ಯಾಪ್ ಕೊಡ್ತಾರ ಅಂತ ಬೋರ್ ಆಗಿ ನಿಮ್ಮ ವಿಡಿಯೋಗಳು ನೋಡಕ್ ಹೋಗುದಿಲ್ಲ. ಸೊ ದಯವಿಟ್ಟು ಒಂದಾದ್ರೂ ವಿಡಿಯೋನ ನೀವು ಡೈಲಿ ಒಂದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿ, ಅಥವಾ ವಾರಕ್ಕೆ 3 ಆದ್ರೂ ನೀವು ಅಪ್ಲೋಡ್ ಮಾಡಿ. ಅವಾಗ ಮಾತ್ರ ನಿಮ್ಗೆ ವ್ಯೂಸ್ ನ ನೀವು ತರ್ಸ್ಕೋಬಹುದು. ಇದು ಎರಡನೇದಾಗಿರ್ತೈತಿ ಸೊ ಚಾನಲ್ ಶುರು ಮಾಡಾಕ. ಇನ್ನ ಮೂರನೇದು ಏನಪ್ಪಾ ಅಂತಂದ್ರ ತಮ್ನೇಲು ಮತ್ತೆ ಟೆಕ್ಸ್ಟ್ ನ ನೀವು ಅವಾಗ ನೀವು ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕು, ಹೆಚ್ಚು ಗಮನ ಕೊಡ್ಬೇಕು. ಇದು 3ನೇ ಪಾಯಿಂಟ್ ಆಗಿರ್ತೈತಿ. ಸೊ ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರ ನಿಮ್ಮ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ರು ಕೂಡ ಏನಾಗತ್ತಪ್ಪ ಅಂದ್ರ ಕೆಲವೊಂದ್ಸಾರಿ ಏನಾಗತ್ತಪ್ಪ ಅಂದ್ರ ನೀವು ತಮ್ನೇಲು ಮತ್ತೆ ಟೈಟಲ್ ಸರಿಯಾಗಿ ಹಾಕಿರ್ಲಿಲ್ಲಪ್ಪ ಅಂತಂದ್ರ ಅವು ಆಡಿಯನ್ಸ್ ಇರ್ತಾರಲ್ಲ ಅವರು ಕ್ಲಿಕ್ ಮಾಡಿ ನೋಡೋದಿಲ್ಲ. ಮತ್ತೆ ನಿಮ್ ಟೈಟಲ್ ಕೂಡ ಸರಿಯಾಗಿ ಇರ್ಲಿಲ್ಲಪ್ಪ ಅಂತಂದ್ರ ಜನ ಏನ್ ಮಾಡ್ತಾರಪ್ಪ ಅಂದ್ರ ಆಡಿಯನ್ಸ್ ಸ್ಕಿಪ್ ಮಾಡೋ ಚಾನ್ಸಸ್ ಬಹಳ ಇರ್ತೈತಿ. ಸೊ ನೀವು ಹೆಚ್ಚಿನ ಗಮನ ಏನ್ ಮಾಡ್ಬೇಕಪ್ಪ ಅಂದ್ರ ನಿಮ್ಮ ತಮ್ನೇಲ್ ಮತ್ತೆ ಟೈಟಲ್ ಕಡೆ ನೀವು ಹೆಚ್ಚಿನ ಗಮನ ಕೊಡ್ಬೇಕಾಗತ್ತ. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಮನುಷ್ಯಾಗ ಪೇಷನ್ಸ್ ಇರ್ಬೇಕು. ಯೂಟ್ಯೂಬ್ ದಾಗ ನೀವು ನಿಂದಿರ್ಬೇಕಪ್ಪ ಅಂತಂದ್ರ ಗುರು ಆಗ್ಬೇಕಪ್ಪ ಅಂದ್ರ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ತುಂಬಾ ಜನ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರ. ಸೊ ಇವಾಗ ಮೊದಲೇ ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, 0 ವ್ಯೂಸ್ 4, 5 ಈ ರೀತಿ ಬಂದಿರ್ತೈತಿ. ಸೊ ನೀವು ಅದನ್ನ ನೋಡಿ ಡಿಸ್ಟರ್ಬ್ ಆಗ್ಬಿಡ್ತೀರಾ. ಒಂದ್ 4-5 ದಿನ ಆದ್ರೂ ವ್ಯೂಸ್ ಬರ ಅಂತಂದ್ರ ಅರ್ಧಕ್ಕ ನೀವು ಹೋಗ್ಬಿಡಕ ನೀವು ಟ್ರೈ ಮಾಡ್ತಾ ಇರ್ತಾರ. ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಯೂಟ್ಯೂಬ್ ಗೆ ಟೈಮ್ ಕೊಡ್ಬೇಕು. ನೀವು ಒಳ್ಳೆ ಕಂಟೆಂಟ್ ನ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿ ಸಾಕು. ಅದು ನೀವು 1 ವರ್ಷ ಆಗಲಿ 6 ತಿಂಗಳಾಗಲಿ ವಿಡಿಯೋ ನಿಮ್ಗ ಅದು ಕಂಟೆಂಟ್ ಚೆನ್ನಾಗಿದ್ರಪ್ಪ ಅಂದ್ರ ವಿಡಿಯೋ ವ್ಯೂಸ್ ಬಂದ ಬರುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕು ಮನುಷ್ಯಾಗ. ಇದು 4ನೇ ಪಾಯಿಂಟ್ ಆಗಿರ್ತೈತಿ. ಇನ್ನು 5ನೇ ಪಾಯಿಂಟ್ ಏನಪ್ಪಾ ಅಂತಂದ್ರ ನಿಮ್ದೈತಲ್ಲ YT ಸ್ಟುಡಿಯೋದಾಗ ಐತಲ್ಲ ನೀವು ಅನಾಲೈಟಿಕ್ಸ್ ನೀವು ನೋಡೋದನ್ನ ಕಲ್ತ್ಕೋಬೇಕು. ಸೊ ಇವಾಗ ಅದ್ರಾಗ CTR ಆಗಿರ್ಬೋದು ಅಥವಾ ಆಡಿಯನ್ಸ್ ರಿಟೆನ್ಷನ್ ಅದನ್ನೆಲ್ಲಾನು ನೋಡಕ ಕಲೀರಿ. ಸೊ ಅದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ನೀವು ವಿಡಿಯೋ ಎಷ್ಟು ಹೋಗೈತಿ ಯಾವ್ದು ಓಡಿಲ್ಲ ಅಂತ ನೀವು ಎಲ್ಲ ಇದನ್ನ ಚೆಕ್ ಮಾಡ್ಬೋದು. ಚೆಕ್ ಮಾಡ್ಕೊಂಡು ಯಾವ ವಿಡಿಯೋಕ್ಕ ಲೈಕ್ಸ್ ವ್ಯೂಸ್ ಜಾಸ್ತಿ ಬಂದೈತಲ್ಲ ಅದರ ಮೇಲೆ ನೀವು ಕಂಟೆಂಟ್ ನ ನೀವು ಮತ್ತೆ ರೆಡಿ ಮಾಡ್ಕೊಂಡು ವ್ಯೂಸ್ ನ ನೀವು ಜಾಸ್ತಿ ಬರ್ಸ್ಕೋಬಹುದು. ಸೊ ಈ ರೀತಿ ಒಂದು 5 ಪಾಯಿಂಟ್ಸ್ ಇರ್ತಾವ ಸೊ ವಿಷಯ. ಸೊ ಇದನ್ನ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ಖಂಡಿತವಾಗಿ ಐತಲ್ಲ ನಿಮ್ಮ ಚಾನಲ್ ನ ನೀವು ಆರಾಮಾಗಿ ನೀವು ಸ್ಟ್ರಾಂಗ್ ಆಗಿ ಚಾನಲ್ ನ ನೀವು ಶುರು ಮಾಡ್ಕೋಬಹುದು. ಇದ್ರಾಗ ಏನ್ರ ನಿಮ್ಗೆ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರ ದಯವಿಟ್ಟು ನೋಡ್ತಾ ಇರೋ ಕಮೆಂಟ್ ಅಲ್ಲಿ ತಿಳಿಸಿದ್ರಪ್ಪ ಅಂದ್ರೆ ನಾನು ಮತ್ತೊಂದ್ಸರಿ ಇದನ್ನ ರಿಪೀಟ್ ಮಾಡಿ ಹೇಳಕ ಟ್ರೈ ಮಾಡ್ತೀನಿ. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತು, ಅರ್ಥ ಆಗಿತ್ತಪ್ಪ ಅಂದ್ರೆ ನೋಡ್ತಾ ಇರೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.